ಸಿಎಂ ಸಿದ್ದರಾಮಯ್ಯ ಇವತ್ತು ಹಾವೇರಿ ಜಿಲ್ಲೆಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹಾನಗಲ್ ತಾಲೂಕು ಅಕ್ಕಿ ಆಲೂರ ಎಪಿಎಂಸಿ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಸಿಎಂ ನೆರವೇರಿಸಲಿದ್ದಾರೆ. ಈ ವೇಳೆ ಸಿಎಂಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಚಿವರು ಸಾಥ್ ನೀಡಲಿದ್ದಾರೆ. ಇನ್ನುಳಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಕೂಡ ಹಾಜರಿರಲಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಇಂದು ಹಾಸನ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ದ್ಯಾಪಲಪುರ ಗ್ರಾಮದ ಆಂಜನೇಯ ಸ್ವಾಮಿ ದೇಗುಲವನ್ನು ಎಚ್ಡಿಡಿ ಉದ್ಘಾಟಿಸಲಿದ್ದಾರೆ. ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿರುವಂತಹ ಎಚ್ಡಿಡಿ ದೇಗುಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಗಾಯಕ ಸೋನು ನಿಗಮ್ನಿಂದ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಚೋದನೆ ಸೆಕ್ಷನ್ ಅಡಿ ಬಿಎನ್ಎಸ್ 351 ಅಡಿಯಲ್ಲಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ನಿನ್ನೆಯಷ್ಟೇ ಕರವೇ ತಂಡ ಆವಲಹಳ್ಳಿ ಠಾಣೆಗೆ ದೂರು ಕೊಟ್ಟಿತ್ತು. ಕನ್ನಡ ಅಂತ ಹೇಳಿದ್ದಕ್ಕೆ ಪಹಲ್ಗಾಮ್ ಘಟನೆಗೆ ಹೋಲಿಸಿ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. जो उसकी उम्र नहीं होगी उससे ज़्यादा तो उसके पहले से मैं कन्नड़ गाने गा रहा हूँ और वो यहाँ पे मुझे he was so rudely threatening कि कन्नड़ा यही कारण है पहलगाम में जो हुआ है ना, यही कारण है. आप लोगों ने हमें अपना परिवार माना है. ಇನ್ನು ಗಾಯಕ ಸೋನು ನಿಗಮ್ ತಮ್ಮ ಪಹಲ್ಗಾಮ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಕನ್ನಡಿಗರನ್ನೇ ದೂರಿದ್ದು ಮತ್ತೆ ಮೊಂಡುವಾದದ ಉತ್ತರ ಕೊಟ್ಟಿದ್ದಾರೆ. ಕನ್ನಡ ಅಂತ ನನ್ನನ್ನು ಬೆದರಿಸಿದ್ರು ಅನ್ನೋ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದು, ಅವರು ಬೆದರಿಸಿದ್ದಕ್ಕೆ ನಾನು ಆ ರೀತಿ ಹೇಳಿದೆ ಅನ್ನುವ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. गुंडे टाइप थे जो वहां पे एक होता है कन्नड़ा 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 और एक होता है कन्नड़ा कन्नड़ा कन्नड़ा. फर्क है दोनों में. सिर्फ 4-5 गुंडे टाइप थे जो वहां पे चिल्ला रहे थे. उनको इनफैक्ट वहां के हजारों लोग मना भी करते थे. रोका लड़कियां मुझे याद उनको चिल्ला की बोली थी मत करो ऐसे, डोंट डिस्टर्ब द सीन. उन पांचों को ये बताना और ये याद दिलाना बहुत जरूरी था कि पहलगाम में जब पैंट उतारी गई थी तो भाषा नहीं पूछी गई थी. और कन्नडिगास बहुत ही प्यारे लोग होते हैं. आप लोग कमेंट्स में ये मत सोचिए कि वहाँ पे कुछ ऐसी वेव चल रही है, ऐसा कुछ नहीं है. हर जगह पे 4-5 ऐसे गंदे लोग होते हैं जो हर प्रांत में, आई एम श्योर हर आपके किसी भी स्टेट में होंगे. ಗಾಯಕ ಸೋನು ನಿಗಮ್ನಿಂದ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆ ಆವಲಹಳ್ಳಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಹಿರಿಯ ಅಧಿಕಾರಿಗಳು ಸೋನು ನಿಗಮ್ಗೆ ಇವತ್ತೇ ನೋಟಿಸ್ ನೀಡಲಿದ್ದಾರೆ. ಈ ನಡುವೆ ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದವರ ವಿಚಾರಣೆಗೂ ಪೊಲೀಸರು ಮುಂದಾಗಿದ್ದಾರೆ. ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಪ್ರಿನ್ಸಿಪಲ್ ಸೇರಿದಂತೆ ವೇದಿಕೆ ಮೇಲಿದ್ದವರ ವಿಚಾರಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ವೈರಲ್ ಆಗಿರುವ ವಿಡಿಯೋವನ್ನ ಬಿಟ್ಟು ಕಾಲೇಜಿನಿಂದ ರೆಕಾರ್ಡ್ ಮಾಡಿಸಿರುವ ಫುಟೇಜ್ ಕೂಡ ಪೊಲೀಸರು ಪರಿಶೀಲಿಸಲಿದ್ದಾರೆ. ಮಂಗಳೂರಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಸುಹಾಸ್ ಶೆಟ್ಟಿ ಕೊಲೆಗೆ 5 ಲಕ್ಷ ಸುಪಾರಿ ಕೊಟ್ಟಿರುವುದು ಬಟಾ ಬಯಲಾಗಿದೆ. ಸುಪಾರಿಗೆ ಕೊಟ್ಟಿರುವ ಬಗ್ಗೆ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಆದರೆ ಜೂನ್ 2023ಕ್ಕೆ ಸಿದ್ದರಾಮಯ್ಯ ಸರ್ಕಾರ ಫಾಜಿಲ್ ಪೋಷಕರಿಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿತ್ತು. ಈ ಪರಿಹಾರದಿಂದ ಬಂದ 3 ಲಕ್ಷ ಹಣವನ್ನೇ ಹತ್ಯೆಗೆ ಸುಪಾರಿ ಕೊಡಲು ಬಳಸಿರುವ ಅನುಮಾನವೂ ವ್ಯಕ್ತವಾಗಿದೆ. ಯಾಕಂದ್ರೆ ಆದಿಲ್ ಖಾಸಗಿ ಕಂಪನಿಯಲ್ಲಿ ಕಡಿಮೆ ಸಂಬಳಕ್ಕಿದ್ದ ನೌಕರ. ಆರೋಪಿ ಆದಿಲ್ ತಂದೆ ಲಾರಿ ಚಾಲಕ. ಇಷ್ಟು ದೊಡ್ಡ ಮೊತ್ತದ ಹಣ ಆರೋಪಿ ಆದಿಲ್ ಕುಟುಂಬಕ್ಕೆ ಸಿಕ್ಕಿದ್ದೇ ಸರ್ಕಾರ ಪರಿಹಾರ ಕೊಟ್ಟಾಗ. ಹೀಗಾಗಿ ಹತ್ಯೆಯಾಗಿದ್ದ ಫಾಜಿಲ್ ಸೋದರ ಸುಹಾಸ್ ಕೊಲೆ ಆರೋಪಿ ಆದಿಲ್ ಸಫ್ವಾನ್ಗೆ ಪರಿಹಾರದ ಹಣವನ್ನ ಹತ್ಯೆಗಾಗಿ ಕೊಟ್ಟಿದ್ನ ಇಲ್ವಾ ಅನ್ನುವ ದಿಕ್ಕಿನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ಸುಹಾಸ್ ಶೆಟ್ಟಿ ಮನೆಗೆ ಯಾವೊಬ್ಬ ಕಾಂಗ್ರೆಸ್ ಮುಖಂಡನೂ ಹೋಗಬಾರದು, ಸಾಂತ್ವನವನ್ನ ಹೇಳಬಾರದು ಅಂತ ನಿರ್ಧಾರ ಆಗಿದೆಯಂತೆ. ಒಂದು ವೇಳೆ ಯಾರಾದ್ರೂ ಕಾಂಗ್ರೆಸ್ ಮುಖಂಡರು ಭೇಟಿ ಕೊಟ್ರೆ ಸ್ಥಳೀಯ ಮುಸ್ಲಿಮರೆಲ್ಲ ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧಾರ ಮಾಡಿದ್ದಾರಂತೆ. ಗೃಹ ಸಚಿವರ ಸಭೆಯಲ್ಲಾದ ಈ ತೀರ್ಮಾನವನ್ನ ಮುಸ್ಲಿಂ ಮುಖಂಡನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಫೋನ್ನಲ್ಲಿ ಹೇಳಿರುವ ಆಡಿಯೋ ವೈರಲ್ ಆಗಿದೆ. അയ്യോ ഇന്ന് മേൽ ഇത് മാത്രം നിങ്ങൾ ആക്ഷൻ എടുത്തില്ലെങ്കിൽ ಇನ್ನೊರ್ಕ ನಂಗ ಎಂಗನೆ ವಫುಗಾಲ್ ಸೇರಿ ಅದೇ ಪೋಲೆ ಶಾಮೈದಾಂತಲ್ಲಿ ನಂಗ ಆಳು ಸೇರಿ ಕಾಟನಾವು ಚೊಂತು ಬೋಲ್ತು ಪಲಕ ಬೋಲೋಡೆ ಬಲ್ಕ ಬಣಜಿರು ನಂಗ ಸಮುದಾಯ ಒಟ್ಟಿಗೆ ಇದು ಕಾರಣ ನಾವು ಮಾತ್ರಮಲ್ಲ ಸುಹಾಸ್ ಶೆಟ್ಟಿರ ಔತುಗು ಮಿನಿ ಪೋಯೊಂಟ ಹೆಂಗೆ ನೋಕೋಗು
ನಂಗೆ ಸಾಮೂಹಿಕമായിട്ട് ಪ್ರತಿ ಒಟ್ಟರ ರಾಜೀನಾಮೆ ಬೇಕಿರ ಚೊಲ್ಟ ಬೋಲ್ತ ಪಲಕಂ ಅವ್ರು ಎಲ್ಲಾರು ಚೊಂದರು ಅದು ಗೃಹ ಸಚಿವ ಅದಕ್ಕೆ ಬೇನು ಮಾಯ ಆಶ್ವಾಸನೆ ತಂದ್ರೆ ನೋಕುವ ಇನ್ಶಾ ಅಲ್ಲ ಎಂದ್ರ ಅವಡು ಉಂಟು. ಸುಹಾಸ್ ಹತ್ಯೆ ಪ್ರಕರಣ ಸಂಬಂಧ ಹಿಂದೂ ಯುವಕನ ಫೋಟೋ ಬಳಸಿ ಆಕ್ಷೇಪಾರ್ಹ ಪೋಸ್ಟ್ ಮಾಡಲಾಗಿದೆ. ಸುಹಾಸ್ ಹತ್ಯೆಯ ಆರೋಪಿಗಳಿಗೆ ಕಾರು ಕೊಟ್ಟ ಹಿಂದೂ ಯುವಕ ಅನ್ನುವ ತಲೆಬರಹದಲ್ಲಿ ಫೋಟೋ ವೈರಲ್ ಆಗಿದೆ. ಸುಬ್ರಹ್ಮಣ್ಯ ನಿವಾಸಿ ತಶ್ವಿತ್ ಅನ್ನುವ ಯುವಕನ ಫೋಟೋವನ್ನ ಕಿಡಿಗೇಡಿಗಳು ಬಳಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಮುಸ್ಲಿಂ ಪೇಜ್ಗಳಲ್ಲಿ ಕಿಡಿಗೇಡಿಗಳು ಹಂಚುತ್ತಿದ್ದಾರೆ. ಸದ್ಯ ನೊಂದ ಯುವಕ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಮಂಗಳೂರಿನ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡುವಂತೆ ಆಗ್ರಹ ಕೇಳಿ ಬಂದಿದೆ. ಹೀಗಾಗಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಸುಹಾಸ್ ಕೊಲೆಯಲ್ಲಿ ನಿಷೇಧಿತ ಪಿಎಫ್ಐ ಕೈವಾಡದ ಶಂಕೆ ಇದೆ. ಎನ್ಐಎ ತನಿಖೆಗೆ ವಹಿಸಿದ್ರೆ ಸತ್ಯ ಬಯಲಿಗೆ ಬರುತ್ತೆ. ಹೀಗಾಗಿ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡುವಂತೆ ಅಮಿತ್ ಶಾಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರ ಬರೆದಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಫಾಜಿಲ್ ಕುಟುಂಬದ ಪಾತ್ರ ಇಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದರು. ಖಾದರ್ ಹೇಳಿಕೆಗೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ತಿರುಗೇಟು ಕೊಟ್ಟಿದ್ದಾರೆ. ಪ್ರಕರಣ ತನಿಖೆ ಹಂತದಲ್ಲಿರುವಾಗಲೇ ಫಾಜಿಲ್ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟ ನಂತರ ಅವರು ಪಬ್ಲಿಕ್ಕಿಗೆ ಫೇಸ್ ತೋರಿಸ್ಬೇಕು. ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಆಗುತ್ತಿರುವಂಥ ಸಂದರ್ಭದಲ್ಲಿ ಇವರು ಪ್ರೆಸ್ಸಿಗೆ ಹೋಗ್ತಾರೆ. ಪ್ರೆಸ್ಸಲ್ಲಿ ಹೋಗಿ ಒಬ್ಬ ದೋಷಿ ಯಾರಿದ್ದಾನೆ, ಇವತ್ತು ಮುಖ್ಯ ದೋಷಿ ಯಾರು, ಇಡೀ ಒಂದು ಈ ಮರ್ಡರಿಗೆ ದುಡ್ಡನ್ನು ಕೊಟ್ಟಿದ್ದಾನೆ, ದುಡ್ಡನ್ನು ಕೊಟ್ಟು ಮರ್ಡರ್ ಮಾಡಿಸಿದ್ದಾನೆ ಅನ್ನುವಂಥ ಇವತ್ತು ಪೊಲೀಸ್ ಕಮಿಷನರ್ ಹೇಳ್ತಾರೆ. ಅವರ ಹೆಸರನ್ನು ಹೇಳಿ ಒಂದು ನಿರಪರಾಧಿ ಅನ್ನುವಂಥ ಘೋಷಣೆಯನ್ನು, ಜಜ್ಮೆಂಟನ್ನು ಖಾದರ್ ಮಾಡ್ತಾರೆ. ಖಾದರ್ ಯಾವ ಮುಖದಲ್ಲಿ ಹಿಡ್ಕೊಂಡು ಇವರು ಪಬ್ಲಿಕನ್ನು ಫೇಸ್ ಮಾಡ್ತಾರೆ? ನಮಗೆಲ್ಲರಿಗೂ ಸಹ ಹಿತವಚನವನ್ನು ನೀಡ್ತಾ ಇರ್ತಾರೆ ಅಲ್ಲಿ ಮೇಲೆ ಕುಳಿತುಕೊಂಡು. ಇಲ್ಲಿ ಮರ್ಡರ್ ಅಪರಾಧಿಯನ್ನು, ಒಬ್ಬ ಮರ್ಡರ್ ಯಾರು ದೋಷಿ ಇದ್ದಾನೆ ಅವನನ್ನು ನಿರಪರಾಧಿ ಅನ್ನುವಂಥ ಘೋಷಣೆ ಮಾಡ್ತಾರೆ. ಅವರು ಈ ಇಡೀ ಇನ್ವೆಸ್ಟಿಗೇಷನ್ ಹಾದಿ ತಪ್ಪಿಸುವಂತ ಪ್ರಯತ್ನವನ್ನ ಖಾದರ್ ಅವರು ಮಾಡ್ತಾರೆ. ಸುಹಾಸ್ ಹತ್ಯೆ ಕೇಸಲ್ಲಿ ಎನ್ಐಎ ತನಿಖೆ ಆಗಬೇಕು ಅಂತ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಅವರು, ಹಿಂದೂಗಳು ದುಡ್ಡಿನ ಆಸೆಗಾಗಿ ಅವರ ಜೊತೆ ಇದ್ದಾರೆ. ಸುಹಾಸ್ ಹತ್ಯೆ ಕೇಸ್ನಲ್ಲಿ ಸಫ್ವಾನ್ ಹೆಸರು ಬಂದಿದೆ. ಬಜ್ಪೇಟ್ ಠಾಣೆಯ ರಶೀದ್ಗೂ ಹಾಗೂ ಸಫ್ವಾನ್ಗೂ ಏನು ಲಿಂಕ್ ಅಂತ ಪ್ರಶ್ನಿಸಿದರು. ಹಿಂದೂ ಆಗಿರ್ಬೋದು, ಆದರೆ ಹಿಂದೂ ಕಾರ್ಯಕರ್ತ ಅಲ್ಲ ಅವನು. ಮತ್ತೆ ಈಗಾಗಲೇ ಕಮಿಷನರ್ ತಿಳಿಸಿದ್ದಾರೆ, ಅವನು ಬಾಡಿಗೆ ಹಂತಕ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಏನು ಸಫಾನ್ ಎನ್ನುವಂಥವನು ಇದರಲ್ಲಿ ಆರೋಪಿಯಾಗಿದ್ದಾನೆ. ಈ ಸಫಾನಿಗೂ ಬಜ್ಪೆ ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ಅಧಿಕಾರಿ ರಶೀದ್ಗೂ ಏನು ಸಂಬಂಧ? ಕಳೆದ 1 ತಿಂಗಳ ಹಿಂದೆನಿಂದ ಬಜ್ಪೆ ಪೊಲೀಸ್ ಸ್ಟೇಷನ್ನ CC ಕ್ಯಾಮೆರಾ ಫುಟೇಜ್ ತಗೊಂಡ್ರೆ ಯಾವ್ಯಾವ ಅಧಿಕಾರಿಗಳು ಸಫಾನ್ ಜೊತೆಯಲ್ಲಿ ಸಂಬಂಧವನ್ನು ಇಟ್ಟುಕೊಂಡಿದ್ರು ಎನ್ನುವಂಥದ್ದು ಬಹಿರಂಗ ಆಗಬೇಕು. ಯಾರ್ಯಾರು ಎಲ್ಲಿಂದ ಎಲ್ಲಿವರೆಗೆ ಈ ಹತ್ಯೆಯನ್ನು ಮಾಡಲಿಕ್ಕೆ ಪ್ರೀಪ್ಲ್ಯಾಂಡ್ ಮಾಡಿದ್ದಾರೆ ಎನ್ನುವಂಥದ್ದು ಪೂರ್ಣ ಸತ್ಯತೆ ತಿಳಿಬೇಕು ಅಂತಾದರೆ ಈ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ ಇಲ್ಲ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ ಇಲ್ಲ. ಇದನ್ನು ಸಾಧ್ಯತೆಯನ್ನು ಆಗಬೇಕು ಅಂತಾದರೆ ರಾಷ್ಟ್ರೀಯ ತನಿಖಾ ತಂಡವೇ ಬರಬೇಕೆನ್ನುವಂಥದ್ದು ನನ್ನ ಆಗ್ರಹ. ಮಂಗಳೂರಿನಲ್ಲಿ ನಡೆದ ಸುಹಾಸ್ ಶೆಟ್ಟಿ ಕೊಲೆ ಸಂಬಂಧ ನ್ಯೂಸ್ 18ಗೆ ಸುಹಾಸ್ ಮಾವ ಚಂದ್ರಶೇಖರ್ ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾರೆ. ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಲ್ಲ, ಹಿಂದುತ್ವಕ್ಕೆ ಹೋರಾಟ ಮಾಡ್ತಾ ಇದ್ದ ವ್ಯಕ್ತಿ. ಗೃಹ ಸಚಿವರು ಸರ್ಕಾರ ನ್ಯಾಯ ಕೊಡಿಸಲ್ಲ, ಹಿಂದೂ ಮುಸ್ಲಿಂ ಯಾರೇ ಇದ್ರೂ ಶಿಕ್ಷೆ ಆಗಬೇಕು, ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಸುಹಾಸ್ ಮಾವ ಚಂದ್ರಶೇಖರ್ ಆಗ್ರಹಿಸಿದರು. ಒಂದು ನ್ಯಾಯಾಂಗ ವ್ಯವಸ್ಥೆಯ ಕಣ್ತಪ್ಪಿಸ್ಲಿಕ್ಕೋಸ್ಕರ ಒಂದು ತನಿಖೆಯ ಸ್ವರೂಪವನ್ನು ಬದಲಾವಣೆ ಮಾಡುವುದಕ್ಕೋಸ್ಕರ, ಅದನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅನ್ನುವ ತರಹ ಅವನನ್ನು ಬಿಂಬಿಸಲಾಗ್ತಾ ಇದೆ. ಆ್ಯಕ್ಚುಲಿ ಸುಹಾಸ್ ಶೆಟ್ಟಿ ಅನ್ನೋನು ಅಪ್ರತಿಮ ಹೋರಾಟಗಾರ ಮತ್ತು ಹಿಂದೂ ಸಂಘಟನಾಕಾರ ಅಂತ ನಾವು ಹೇಳ್ಬೋದು. ಗೃಹ ಸಚಿವರು ಎಲ್ಲವೂ ಕೂತ್ಕೊಂಡು ಸುಹಾಸ್ ಅನ್ನೋನು ರೌಡಿ ಶೀಟರ್ ಹಾಗೆ ಹೀಗೆ ಅಂತ ಹೇಳುವುದರಿಂದ ಇದು ತನಿಖೆಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮಗೆ ಕರ್ನಾಟಕ ಸರ್ಕಾರದ ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲದೇನೆ ಇರುವ ಕಾರಣಕ್ಕೆ ಎನ್ಐಎ ತನಿಖೆಯೇ ಆಗಬೇಕು ಅನ್ನುವ ಕಾರಣವನ್ನು ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಒಂದು ನ್ಯಾಯಾಂಗ ವ್ಯವಸ್ಥೆಯ ಕಣ್ತಪ್ಪಿಸಿ